ಮಧುಗಿರಿ ಪಟ್ಟಣದ ಸಿದ್ದಾಪುರದಲ್ಲಿ ಶ್ರೀ ಕುಡುತಿ ವೇಣುಗೋಪಾಲ ಸ್ವಾಮಿ ಸಮುದಾಯ ಭವನದ ಉದ್ಘಾಟನೆ ಸಮಾರಂಭವನ್ನು ನೆರವೇರಿಸಲಾಯಿತು. ಕುಂಚಿಟಿಗ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು. ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ, ಕಾರ್ಮಿಕ ಆಯುಕ್ತರಾದ ಡಾಕ್ಟರ್ ಗೋಪಾಲಕೃಷ್ಣ, ಕುಡುತಿ ವೇಣುಗೋಪಾಲ ಸ್ವಾಮಿ ಸಮಿತಿಯ ಅಧ್ಯಕ್ಷ ರಂಗನಾಥ್, ಕಾರ್ಯದರ್ಶಿ ಗೋಪಾಲಕೃಷ್ಣ, ಹಿರಿಯ ವೈದ್ಯ ಡಾಕ್ಟರ್ ಎನ್ಎಚ್ ಹಾಲಪ್ಪ ಸೇರಿ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಮಾತನಾಡಿ, ಭವಿಷ್ಯದಲ್ಲಿ ಮಕ್ಕಳು ಸದೃಢರಾಗುವಂತೆ ಮಾಡಲು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತೇಜಿಸಿ ಉನ್ನತ ಮಟ್ಟದ ಅಧಿಕಾರಿಗಳು ಹಾಗೂ ಸ್ವಯಂ ಉದ್ಯೋಗಸ್ಥರನ್ನಾಗಿ ಮಾಡುವುದು ಪೋಷಕರ ಕರ್ತವ್ಯವಾಗಬೇಕು ಎಂದರು. ಅಲ್ಲದೆ ಶೈಕ್ಷಣಿಕ, ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಬೇಕು ಅಂತ ತಿಳಿಸಿದರು. ಇವರೆಲ್ಲ ಹಲವಾರು ಶಿಕ್ಷಕರಿಗೆ ತಾವು ವಿದ್ಯಾವಂತರಿದ್ದೀರಾ. ಮಕ್ಕಳಿಗೆ ನಾವೇನಾದ್ರೂ UPSC KPSCಗೆ ಹುಚ್ಚು ನಾವು ಹಚ್ಚಲಿಲ್ಲ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಬರೀ ಸಣ್ಣ ಪುಟ್ಟ ಕೆಲಸಗಳಿಗೆ MP ಹಿಂದೆ ಓಡಾಡೋ, MLA ಹಿಂದೆ ಓಡಾಡೋ, ಕಾಂಟ್ರಾಕ್ಟ್ ಕೆಲಸ ಮಾಡು, ಬಿಲ್ ಆಗದಂಗೆ ಸಾಲ ಮಾಡ್ಕೊ, ಬ್ಯಾಂಕ್ ಸಾಲ, ಬರೀ ಇಷ್ಟರಲ್ಲೇ ನಾವು ಸಮಾಪ್ತಿ ಆಗ್ತೀವಿ. ಈ ವೇಳೆ ಕುಂಚಿಟಿಗ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಮಾತನಾಡಿ, ಮಕ್ಕಳಿಗೆ ಹಣ, ಆಸ್ತಿ ಮಾಡಿದ್ರೆ ಜೀವನ ಸಾರ್ಥಕವಾಗಲ್ಲ. ಇಂತಹ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಮನುಷ್ಯ ಜೀವನ ಸಾರ್ಥಕವಾಗುತ್ತೆ. ಮುಂದಿನ ದಿನಗಳಲ್ಲಿ ಪಕ್ಷಾತೀತವಾಗಿ ಮುರಳೀಧರ ಹಾಲಪ್ಪರಿಗೆ ಪ್ರಬಲವಾಗಿ ತಾವೆಲ್ಲ ಶಕ್ತಿಯನ್ನ ತುಂಬಬೇಕು. ಇನ್ನು ಭವಿಷ್ಯದ ದಿನಗಳಲ್ಲಿ ಮುರಳೀಧರ ಹಾಲಪ್ಪನವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಸೂಕ್ತ ಸ್ಥಾನಮಾನ ಸಿಗುವಂತಾಗಲಿ ಅಂತ ಹಾರೈಸಿದರು. ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕಾದ ಸಂಘಟನೆಗಳು ಬಹಳ ಮುಖ್ಯ ಆಗ್ತದೆ. ಅರ್ಥವನ್ನು ಮಾಡ್ಕೋಬೇಕು. ಪ್ರತಿ ಸಂದರ್ಭದಲ್ಲೂ ಹೇಳ್ತಾ ಇದ್ದೆ, ಕಳೆದ ಬಾರಿ ಕೂಡ ಮಧುಗಿರಿಯಲ್ಲಿ ನಮ್ಮವರೇ ಶಾಸಕರಾಗಿದ್ದು ಮತ್ತು ಶಿರಾದಲ್ಲಿ ಶಾಸಕರಾಗಿದ್ದಾರೆ. ಬರುವಂತ ದಿನಗಳಲ್ಲಿ ಕೂಡ ನಮ್ಮೆಲ್ಲ ಸಮುದಾಯದ ದೊಡ್ಡ ಆಸೆ, ಯಾವುದಾದ್ರೂ ರಾಜಕೀಯವಾಗಿ ಪ್ರಬಲವಾಗಿ ನಮ್ಮ ಮುರಳೀಧರ ಹಾಲಪ್ಪನವರು ಕೂಡ ಬೆಳೀಲಿ. ಅದಕ್ಕೆ ಸಮುದಾಯ ಸಂಘಟನೆ ಆಗಬೇಕು, ಶಕ್ತಿ ತುಂಬುವಂತ ಕೆಲಸ ಆಗ್ಬೇಕು. ಇಲ್ಲಿ ಕಾಂಗ್ರೆಸ್, JDS, BJP ಅಂತಲ್ಲ, ಈ ಸಮುದಾಯ ನಾವೆಲ್ಲರೂ ಒಂದೇ ಅನ್ನುವಂತ ಭಾವನೆ ಇಟ್ಕೋಬೇಕು. ನಾವ್ಯಾವತ್ತೂ ಕೂಡ ರಾಜಕೀಯವನ್ನ ಮಾಡಲಿಲ್ಲ. ಇವತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸನ್ನಿಧಾನದಲ್ಲಿ ಹೇಳ್ತೇನೆ, ನನಗೊಂದು ಕನಸಿದೆ, ನಮ್ಮ ಕುಂಚಿಟಿಗಳು 10 ಜನ ಶಾಸಕರಾಗಿ ನೋಡಬೇಕು, ಎಲ್ಲರಂತೂ ಒಳ್ಳೆ ಅಧಿಕಾರಿಗಳಾಗಬೇಕು ಅಂತ ಆಸೆ ಬಿಟ್ಟರೆ ಯಾವ ಪಕ್ಷದಿಂದ ಹೋಗಿ ನಮ್ಮ ಮಠಕ್ಕೆ ಒಂದಿಗೆ ಮರಳುತ್ತದೆ ಹಾಕೋದಿಲ್ಲ. ನಮ್ಮ ಉದ್ದೇಶ ಇವತ್ತು ಸಮುದಾಯ ಶಕ್ತಿಯನ್ನು ಕೊಟ್ಟಿದೆ, ಪ್ರೀತಿಯನ್ನು ಕೊಟ್ಟಿದೆ, ಬದ್ಧತೆಯನ್ನು ಕೊಟ್ಟಿದೆ. ಅದರ ಶ್ರುತಿ ಫಲವಾಗಿ ಇವತ್ತೆಲ್ಲ ರಂಗದವರು ಕೂಡ ನಮ್ಮ ಸಮುದಾಯವನ್ನು ಕೂಡ ಜಾಗೃತರಾಗಬೇಕು. ಇವತ್ತೆಲ್ಲ ಸಮುದಾಯದವರು ಮೀಸಲಾತಿಯನ್ನು ಕೇಳ್ತಾರೆ, ಬದಲಾವಣೆಗಳನ್ನ ಕೇಳ್ತಾರೆ. ಇವತ್ತು ಹಿಂದುಳಿದ ವರ್ಗದಲ್ಲಿ ಕೂಡ ಕುಂಚಿಟಿಗರಿದ್ದಾರೆ. ಇವತ್ತು ನಾವು ಮೀಸಲಾತಿಯನ್ನು ಕೇಳುವಂಥದ್ದು, ನಮಗೆ ಸಿಗುವಂತ ಪ್ರಾತಿನಿಧ್ಯವನ್ನು ಕೇಳುವಂಥದ್ದು ತಪ್ಪೇನಿಲ್ಲ. ಇವತ್ತು ಯಾವುದೇ ದೇವಸ್ಥಾನಕ್ಕೂ ನಮ್ಮ ಕುಂಚಿಟಿಗರ 48 ಕುಲದ ಯಾವುದೇ ದೇವಸ್ಥಾನಗಳಿಗೆ ಹೋದ್ರೆ ಜಲ್ದಿಯನ್ನ ಮಾಡಿದ್ರೆ ಒಂದೊಂದು ಸ್ಟೇಟ್ ಅಷ್ಟು ಜನ ಜಲ್ದಿ ಬರ್ತಾರೆ. 5:30, 6 ಗಂಟೆ ಒಳಗೆ 4 ಜನ ಇರಲ್ಲ. ಪೂಜಾರಪ್ಪ ವಾದ್ಯದಾರ ಬಿಟ್ಟು ಎಲ್ಲಿ ಓಡೋಗಿರ್ತಾರೋ ಗೊತ್ತಿಲ್ಲ. ದೇವಸ್ಥಾನ ಅಂದ್ರೆ ಬಹಳ ಕಷ್ಟ ಆಗ್ತದೆ. ನಮ್ಗೆ ಇವತ್ತು ಶಕ್ತಿ ಇದ್ದಾಗ ಒಂದಿಷ್ಟು ದೇವಸ್ಥಾನ ಸುಣ್ಣನೋ, ಬಣ್ಣನೋ, ಎಣ್ಣೆನೋ, ಬತ್ತಿನೋ ಕೊಡುವಂತ ಕೆಲಸ ಆಗ್ಬೇಕಾಗ್ತದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.